ಅಹಮದಾಬಾದ್ನ ವಲ್ಲಭಭಾಯಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಈ ವಿಮಾನ ಟೇಕ್ ಆಫ್ ಆಗಿ ಒಂದು 68 ಸೆಕೆಂಡ್ ಅಲ್ಲೇ ಅದು ಹಾರಿ ಒಂದು ಬಿಲ್ಡಿಂಗಿಗೆ ಡಿಕ್ಕಿ ಹೊಡೆದು ಕ್ರ್ಯಾಶ್ ಆಗಿದೆ. ಇದು ತುಂಬಾ ಬೇಜಾರದ ಸಂಗತಿ. ಇಡೀ ದೇಶದಲ್ಲಿ ಇದು ಅತಿ ದೊಡ್ಡ ವಿಮಾನ ದುರಂತ ಅಂತಾನೆ ಹೇಳ್ತಾ ಇದ್ದಾರೆ. 242 ಪ್ಯಾಸೆಂಜರ್ಗಳು ಇದರಲ್ಲಿದ್ರು. ಇದರಲ್ಲಿ ರಮೇಶ್ ಕುಮಾರ್ ವಿಶ್ವಾಸ್ ಅಂತ ಒಬ್ಬ ಪ್ರಯಾಣಿಕ ಅದೃಷ್ಟ ಮಾಡಿದಾರೆ ಅನ್ಸುತ್ತೆ, ಅವರು ಬಚಾವ್ ಆಗ್ಬಿಟ್ಟಿದ್ದಾರೆ. ಉಳಿದವರೆಲ್ಲರೂ ಕೂಡ ಈ ಕ್ರಾಶ್ ಅಲ್ಲಿ ಸತ್ತು ಹೋಗಿದ್ದಾರೆ. ಅದರಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಇದ್ರು. ಇನ್ನು ಉಳಿದ 241 ಜನ ಪ್ರಯಾಣಿಕರು ಸುಟ್ಟು ಭಸ್ಮ ಆಗ್ಬಿಟ್ಟಿದ್ದಾರೆ. ಅವರ ಬಾಡಿ ಕುರುತೆ ಸಿಗದ ಹಾಗೆ ಆಗ್ಬಿಟ್ಟಿದೆ. ಈ ಬದುಕಿ ಉಳಿದ್ರಲ್ಲ ಅವರು ರಮೇಶ್ ಕುಮಾರ್ ಅಂತ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಈ ವಿಮಾನ ಹೋಗಿ ಬಿದ್ದಿದ್ದು ಒಂದು ಕಾಲೇಜಿನ ಮೆಡಿಕಲ್ ಕಾಲೇಜ್ನ ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಗೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳು ಸತ್ತು ಹೋಗಿದ್ದಾರೆ. ಈ ಫ್ಲೈಟ್ ಅಲ್ಲಿ ಒಬ್ರು ಪ್ರಯಾಣ ಮಾಡಿಕೊಂಡು ಅಹಮದಾಬಾದ್ಗೆ ಬಂದಿರ್ತಾರೆ. ಅವರು ಅಲ್ಲಿ ಅಹಮದಾಬಾದ್ ಅಲ್ಲಿ ಇಳ್ಕೊಂಡು ಹೋಗಿರ್ತಾರೆ. ಅವರು ಈ ಘಟನೆ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ. ಈ ವಿಮಾನದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಇದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಈ ಕ್ರ್ಯಾಶ್ ಹೇಗಾಯ್ತು, ಇದರ ಹಿಂದೆ ಇರುವಂತಹ ರೀಸನ್ ಏನು, ಮತ್ತೆ ಈ ವಿಮಾನದ ಕಂಪನಿ ಏರ್ ಇಂಡಿಯಾ ಇದು ಮಾಡಿರುವಂತಹ ತಪ್ಪೇನು, ಇವೆಲ್ಲ ವಿಷಯಗಳನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಗುಜರಾತ್ನ ವಲ್ಲಭಭಾಯಿ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ವಿಮಾನ ಇದು ಏರ್ ಇಂಡಿಯಾ ಕಂಪನಿ ಇದನ್ನ ನಡೆಸ್ತಾ ಇದೆ. ಏರ್ ಇಂಡಿಯಾ 171 ಅಂತ ಇದರ ಹೆಸರು. ಇದರ ಮಾಡೆಲ್ ಬೋಯಿಂಗ್ 787-8. ಬೋಯಿಂಗ್ ಕಂಪನಿ ಅಂದ್ರೆ ನಿಮಗೆ ಗೊತ್ತಿದೆ, ತುಂಬಾ ಫೇಮಸ್ ಕಂಪನಿ ವಿಮಾನದ ಉತ್ಪಾದನಾ ಕ್ಷೇತ್ರದಲ್ಲಿ. ಇದು ತುಂಬಾ ಮಾಡರ್ನ್ ಆಗಿರುವಂತಹ ವಿಮಾನ. ಈ ವಿಮಾನ ಅಹಮದಾಬಾದ್ ನಿಂದ ಲಂಡನ್ ಗೆ ಹೋಗ್ಬೇಕಿತ್ತು. ಈ ವಿಮಾನದಲ್ಲಿ 2 ಇಂಜಿನ್ ಇದೆ. ಇದು ಫ್ಯೂಯಲ್ ಎಫಿಷಿಯನ್ಸಿಗೆ ತುಂಬಾ ಫೇಮಸ್ ಆಗಿರುವಂತಹ ವಾಹನ. ಅಂದ್ರೆ ಇಂಧನವನ್ನ ಹೇಗೆ ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಅನ್ನೋಂತಹ ಒಂದು ಟೆಕ್ನಾಲಜಿ ಇದರಲ್ಲಿದೆ. ಮತ್ತೆ ಇದು ಪ್ಯಾಸೆಂಜರ್ ಗಳಿಗೆ ಕೂತ್ಕೊಳ್ಳೋದಿಕ್ಕೆ ತುಂಬಾ ಕಂಫರ್ಟ್ ಆಗಿದೆ. ಹಾಗೇನೆ ಇದರ ಕಿಟಕಿಯಲ್ಲಿ ಎಲೆಕ್ಟ್ರಾನಿಕ್ ಡಿಮ್ಮಿಂಗ್ ಸಿಸ್ಟಮ್ ಇದೆ. ಅಂದ್ರೆ ಅಲ್ಲೊಂದು ಸ್ವಿಚ್ ಇರುತ್ತೆ ಕಿಟಕಿಯಲ್ಲಿ. ಹೊರಗಿಂದ ಬರುವಂತಹ ಬೆಳಕನ್ನ ಕಂಟ್ರೋಲ್ ಮಾಡಬಹುದು, ಕತ್ಲೇನು ಮಾಡಬಹುದು, ಇನ್ನು ಹೆಚ್ಚು ಬೆಳಕು ಕೂಡ ಮಾಡಬಹುದು. ಅಂತಹ ಸಿಸ್ಟಮ್ ಇದೆ. ಈ ವಿಮಾನದ ಬಾಡಿಯ ಅರ್ಧ ಭಾಗ ಕಾರ್ಬನ್ ಫೈಬರ್ ಮತ್ತೆ ಪಾಲಿಮರ್ ನಿಂದ ಮಾಡಿದ್ದಾರೆ. ಈ ಐಟಮ್ಗಳು ತುಂಬಾ ಹಗುರ ಇರುತ್ತೆ. ಅಂದ್ರೆ ಆಕಾಶದಲ್ಲಿ ಹಾರುವಾಗ ತುಂಬಾ ಹಗುರ ಆಗಿರುತ್ತೆ. ಮತ್ತೆ ಎಂಜಿನ್ ಗೆ ತುಂಬಾ ಎಳಿಬೇಕಾಗಿರೋದಿಲ್ಲ, ತುಂಬಾ ಈಸಿಯಾಗಿ ಫ್ಲೈ ಆಗುತ್ತೆ. ವಲ್ಲಭಭಾಯಿ ಏರ್ಪೋರ್ಟ್ ನಿಂದ ಈ ವಿಮಾನ ಹೊರಟಾಗ ಒಟ್ಟು 242 ಪ್ಯಾಸೆಂಜರ್ಗಳು ಇದರಲ್ಲಿದ್ರು. 169 ಭಾರತೀಯರು, 53 ಬ್ರಿಟಿಷ್ ಪ್ರಜೆಗಳು, 7 ಪೋರ್ಚುಗೀಸ್ ಅವರು, ಮತ್ತೆ ಒಬ್ಬರು ಕೆನಡಾ ದೇಶದ ಪ್ರಜೆ ಇದರಲ್ಲಿದ್ರು. ಈ ವಿಮಾನ ಜೂನ್ 12 ಮಧ್ಯಾಹ್ನ 1:39ಕ್ಕೆ ಸರಿಯಾಗಿ ಟೇಕ್ ಆಫ್ ಆಯ್ತು. ಟೇಕ್ ಆಫ್ ಆಗಿ ಸುಮಾರು 4 ಕಿಲೋಮೀಟರ್ ದೂರ ಅಷ್ಟೇ ಹೋಗಿರೋದು. 625 ಅಡಿ ಎತ್ತರದಲ್ಲಿ ಇರುತ್ತೆ. ಹಾಗೆ 4 ಕಿಲೋಮೀಟರ್ ಆಗುವಾಗನೇ ವಿಮಾನ ಡೌನ್ ಆಗಕ್ಕೆ ಶುರು ಆಗುತ್ತೆ, ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ. ಈ ವಿಮಾನದ ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ದವರು ಸುಮಿತ್ ಸಬರ್ವಾಲ್ ಅಂತ, ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಪೈಲಟ್ ಇವರು. ಕ್ರಾಶ್ ಆಗುವಾಗ ಅವರಿಗೆ ಗೊತ್ತಾಗಿದೆ ಹೋಗ್ತಾ ಇದೆ ವಿಮಾನ ಅಂತ. ಆ ಟೈಮ್ ಅಲ್ಲಿ ಮೇ ಡೇ ಅಂತ ಅವರು ಸಂದೇಶವನ್ನ ಕೊಟ್ಟಿದ್ದಾರೆ. ಅಲ್ಲಿ ಏರ್ಪೋರ್ಟ್ ಅಲ್ಲಿ ಇದ್ದಂತಹ ಭದ್ರತಾ ಸಿಬ್ಬಂದಿಯವರು ಈ ಮೆಸೇಜ್ ಅನ್ನ ಕೇಳಿ ಬರೋಷ್ಟೊತ್ತಿಗೆನೆ ಕ್ರಾಶ್ ಆಗ್ಬಿಟ್ಟಿದೆ. ಇದು ಲಂಡನ್ ಗೆ ಹೋಗ್ತಾ ಇದ್ದ ವಿಮಾನ ಆಗಿದ್ರಿಂದ ತುಂಬಾ ಲಾಂಗ್ ಜರ್ನಿ ಅಲ್ವಾ, ಅದಕ್ಕೋಸ್ಕರ 1.25 ಲಕ್ಷ ಲೀಟರ್ ಪೆಟ್ರೋಲ್ ಅನ್ನ ಇದಕ್ಕೆ ತುಂಬಿಸಿಟ್ಟಿದ್ರು. ಕ್ರಾಶ್ ಆದಾಗ ವಿಮಾನ ಹೊತ್ತಿ ಉರಿದಿದೆ. ಹೀಟ್ ಕೂಡ ತುಂಬಾ ಜಾಸ್ತಿ ಇತ್ತು. ಅಲ್ಲಿ ಬಿಜೆ ಮೆಡಿಕಲ್ ಕಾಲೇಜ್ ನ ಒಂದು ಹಾಸ್ಟೆಲ್ ಇರುತ್ತೆ, ಸ್ಟೂಡೆಂಟ್ಸ್ ಗಳು ಇರುವಂತಹ ಹಾಸ್ಟೆಲ್. ಆ ಹಾಸ್ಟೆಲ್ ನ ಮೇಲೆ ಹೋಗಿ ಬಿದ್ದು ಬಿಡುತ್ತೆ, ಬ್ಲಾಸ್ಟ್ ಆಗುತ್ತೆ, ಹೊಗೆ ಕಾಣಿಸ್ಕೊಳ್ಳುತ್ತೆ. ಯಾರಿಗೆ ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಾಗೋದಿಲ್ಲ. ಈ ಕಾಲೇಜ್ ನ ಹಾಸ್ಟೆಲ್ ಅಲ್ಲಿ ಮಧ್ಯಾಹ್ನದ ಟೈಮ್ ಅಲ್ಲಿ ಸ್ಟೂಡೆಂಟ್ಸ್ ಗಳು ಊಟ ಮಾಡ್ತಾ ಕೂತಿದ್ರು. ಪಾಪ ಯಾರಿಗೂ ಕೂಡ ಏನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಹೀಗೆ ವಿಮಾನ ಬಂದು ಬಿದ್ದಾಗ 5 ಜನ ಸ್ಟೂಡೆಂಟ್ಸ್ ಗಳು ಅಲ್ಲೇ ಸತ್ತು ಹೋಗಿದ್ದಾರೆ. ಸುಮಾರು 40 ಜನ ವಿದ್ಯಾರ್ಥಿಗಳು ಗಾಯ ಆಗಿ ಆಸ್ಪತ್ರೆ ಸೇರ್ಕೊಂಡಿದ್ದಾರೆ. ಹೀಗೆ ಹೋಗಿ ಕ್ರಾಶ್ ಆಗಿರುವಂತಹ ವಿಮಾನ ಹಾಸ್ಟೆಲ್ ನ ಬಿಲ್ಡಿಂಗ್ ನ ಮಧ್ಯದಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅದರ ಬಿಡಿ ಭಾಗಗಳು, ಅದರ ರೆಕ್ಕೆ ಎಲ್ಲ ಕೆಳಗೆ ನೆಲಕ್ಕೆ ಬಿದ್ದು ಹೋಗಿದೆ. ಈ ಹಾಸ್ಟೆಲ್ ನ ಗೋಡೆ ಕೂಡ ಬಿದ್ದು ಹೋಗಿದೆ. ಅಲ್ಲೆಲ್ಲ ಬೆಂಕಿ ಹೊತ್ತಿ ಉರಿತಾ ಇತ್ತು. ಅಗ್ನಿಶಾಮಕ ದಳದವರು ಬಂದು ಬೆಂಕಿನ ಆರಿಸಿದ್ದಾರೆ. ಈ ಕ್ರಾಶ್ ನಲ್ಲಿ ಅದ್ಭುತ ಅನ್ನೋ ಹಾಗೆ ಬದುಕಿ ಉಳಿದವರು ರಮೇಶ್ ಕುಮಾರ್ ಅಂತ 11A ಅನ್ನೋ ಸೀಟ್ ಅಲ್ಲಿ ಕೂತ್ಕೊಂಡಿದ್ರು. ಇವರು ಕೂತಿರುವಂತಹ ಸೀಟ್ ಅದು ಎಮರ್ಜೆನ್ಸಿ ಎಕ್ಸಿಟ್ ಹತ್ರ ಇತ್ತು, ಹಾಗಾಗಿ ಅವರು ಬದುಕಿ ಉಳಿದಿದ್ದಾರೆ. ರಮೇಶ್ ಕುಮಾರ್ ಅಲ್ಲಿಂದ ಎದ್ದು ಓಡೋಕೆ ಶುರು ಮಾಡ್ತಾರೆ. ಅವರಿಗೆ ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಅವ್ರು ಹೇಳ್ತಾರೆ, ವಿಮಾನ ಹಾರಿದ 30 ಸೆಕೆಂಡ್ ನಲ್ಲೇ ದೊಡ್ಡ ಸೌಂಡ್ ಕೇಳಿಸ್ತಂತೆ ಅವರಿಗೆ. ಕಣ್ಣು ಬಿಟ್ಟು ನೋಡುವಾಗ ಸುತ್ತ ಡೆಡ್ ಬಾಡಿಗಳು ಬಿದ್ದಿತ್ತು. ಆಮೇಲೆ ವಿಮಾನದ ಬಿಡಿ ಭಾಗಗಳು ನೆಲಕ್ಕೆ ಬಿದ್ದಿತ್ತು. ನನಗೇನು ಗೊತ್ತಾಗ್ಲಿಲ್ಲ. ನಾನು ಅಲ್ಲಿಂದ ಎದ್ದು ಓಡಿ ಬಂದೆ.
ಬಂದೆ ಅಂತ ಹೇಳ್ತಾರೆ. ರಮೇಶ್ ಕುಮಾರ್ ಇರೋದು ಬ್ರಿಟನ್ ನಲ್ಲಿ ಸುಮಾರು 20 ವರ್ಷಗಳಿಂದ ಅಲ್ಲೇ ಇದ್ದಾರೆ. ಅವರು ಬ್ರಿಟಿಷ್ ಪ್ರಜೆಯಾಗಿದ್ದಾರೆ. ಅವರ ಬ್ರದರ್ ಅಜಯ್ ಅಂತ ಒಟ್ಟಿಗೆ ಕೂತ್ಕೊಂಡಿದ್ರು, ಮತ್ತೆ ಅವರ ಫ್ರೆಂಡ್ಸ್ ಗಳು ಕೂಡ ಇದ್ರು. ಅವರ ಬ್ರದರ್ ಅಜಯ್ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಮೊದಲಿಗೆ ಸುದ್ದಿ ಇತ್ತು. ರೀಸೆಂಟ್ ನ್ಯೂಸ್ ಪ್ರಕಾರ ಅಜಯ್ ಅವರ ಡೆಡ್ ಬಾಡಿ ಕೂಡ ಸಿಕ್ಕಿದೆಯಂತೆ. ಈ ರಮೇಶ್ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವರ ಕಣ್ಣು, ಮುಖ ಮತ್ತೆ ಮೈಗೆಲ್ಲ ಗಾಯ ಆಗಿದೆ. ಇದೇ ವಿಮಾನದಲ್ಲಿ ಗುಜರಾತ್ ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಇದ್ರು. ಅವರು ಲಂಡನ್ ಗೆ ಅವರ ಫ್ಯಾಮಿಲಿನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ರು. 2016ರಿಂದ 2021ರವರೆಗೆ ಇವರು ಗುಜರಾತ್ ನ ಸಿಎಂ ಆಗಿ ವರ್ಕ್ ಮಾಡಿದ್ರು. ಇವರು ಬಿಜೆಪಿಯ ಹಿರಿಯ ನಾಯಕರು. ಈ ತರದ ಪ್ಲೇನ್ ಕ್ರಾಶ್ ಗಳು ಹಿಂದೆ ಕೂಡ ಆಗಿದೆ. ನಮ್ಮ ಕರ್ನಾಟಕದಲ್ಲೇ ಮಂಗಳೂರಲ್ಲಿ ಬಜ್ಪೇಲ್ ಈ ತರದ ಒಂದು ಇನ್ಸಿಡೆಂಟ್ ಆಗಿತ್ತು 2010ರಲ್ಲಿ. ಅದು ದುಬೈನಿಂದ ಮಂಗಳೂರಿಗೆ ಬರ್ತಾ ಇದ್ದ ವಿಮಾನ ಬರುವಾಗನೇ ಅದು ಆಕ್ಸಿಡೆಂಟ್ ಆಗಿತ್ತು. ಅದರಲ್ಲಿ ಸುಮಾರು 158 ಜನರು ಸತ್ತು ಹೋಗಿದ್ರು. ಅದು ಕೂಡ ಸೇಮ್ ಬೋಯಿಂಗ್ ಕಂಪನಿಯ ವಿಮಾನನೇ 737-800 ಅಂತ ಅದರ ಮಾಡೆಲ್ ನ ಹೆಸರು. 1990ರಲ್ಲಿ ಇಂಡಿಯನ್ ಏರ್ಲೈನ್ಸ್ ನ 605 ಅಂತ ಒಂದು ವಿಮಾನ ಅದು ಬೆಂಗಳೂರಿಗೆ ಇಳಿತಾ ಇದ್ದಾಗನೇ ಅಪಘಾತ ಆಗುತ್ತೆ. ಅದರಲ್ಲಿ 146 ಜನ ಇದ್ರು, 92 ಜನ ಸತ್ತು ಹೋಗ್ತಾರೆ. ಕೆಲವರ ಅದೃಷ್ಟ ಹೇಗಿರುತ್ತೆ ಅಂತ ನೋಡಿ. ಇವರೊಬ್ರು ಲೇಡಿ ಭೂಮಿ ಚೌಹಾಣ್ ಅಂತ, ಇವರು ಅಹಮದಾಬಾದ್ ಏರ್ಪೋರ್ಟ್ ಗೆ ಬಂದು ಈ ವಿಮಾನನ ಹತ್ತಬೇಕಿತ್ತು. ಆದ್ರೆ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. 10 ನಿಮಿಷ ಲೇಟ್ ಆಗಿದೆ. ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು, ಅಯ್ಯೋ ವಿಮಾನ ನನಗೆ ಮಿಸ್ ಆಯ್ತಲ್ಲ ಅಂತ ಓಡೋಡಿ ಬಂದಿದ್ದಾರೆ. ಆದ್ರೆ 10 ನಿಮಿಷ ಲೇಟ್ ಆಗಿದ್ದಕ್ಕೆ ಅವರನ್ನ ಒಳಗೆ ಬಿಡ್ಲಿಲ್ಲ. ಫ್ಲೈಟ್ ಮಿಸ್ ಆಗಿದೆ. ಆದ್ರೆ ವಿಮಾನ ಅಪಘಾತ ಆದ್ಮೇಲೆ ಅವರಿಗೆ ತುಂಬಾ ಶಾಕ್ ಆಗಿದೆ. ಒಂದ್ ಕಡೆ ಖುಷಿ ನಾನು ಬದುಕದೆ ಅಂತ, ಇನ್ನೊಂದ್ ಕಡೆ ಇಷ್ಟೊಂದು ಪ್ಯಾಸೆಂಜರ್ ಸತ್ತರಲ್ಲ ಅಂತ ಅವರಿಗೆ ಬೇಜಾರು. ಅವರು ಮೀಡಿಯಾದ ಜೊತೆ ಕೂಡ ಮಾತಾಡಿದ್ದಾರೆ. ಅವರು ಹೇಳಿದ್ದಾರೆ ನನ್ನ ದೇವರೇ ರಕ್ಷಣೆ ಮಾಡಿದಾನೆ ಅಂತ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇದೆ, ಆಕಾಶ್ ವತ್ಸ ಅಂತ ಇವರ ಹೆಸರು. ಇವರು ಒಂದು ಟ್ವಿಟ್ಟರ್ ಅಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. 2-3 ವಿಡಿಯೋಗಳನ್ನ ಹಾಕೊಂಡಿದ್ದಾರೆ. ಇವರು ತುಂಬಾ ಶಾಕ್ ಅಲ್ಲಿ ಇದ್ದಾರೆ. ಯಾಕೆಂದ್ರೆ ಇವರು ಇದೇ ಫ್ಲೈಟ್ ಅಲ್ಲಿ ಡೆಲ್ಲಿಯಿಂದ ಅಹಮದಾಬಾದ್ ಗೆ ಬರ್ತಾರೆ. ಅವರ ಡೆಸ್ಟಿನೇಷನ್ ಇದ್ದಿದೆ ಅಹಮದಾಬಾದ್. ಅಲ್ಲಿ ಇಳ್ಕೊಂಡು ಅವ್ರು ಹೋಗ್ತಾರೆ. ಆದ್ರೆ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಈ ವಿಮಾನದಲ್ಲಿ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಕ್ರಾಶ್ ಆಗಿದೆ ಅಂತ. ಯಾಕೆಂತಂದ್ರೆ ಆ ವಿಮಾನದಲ್ಲಿ ಇಳಿಯುವಾಗ ಅಹಮದಾಬಾದ್ಗೆ ಅದು ಇಳಿದಾಗ AC ವರ್ಕ್ ಆಗ್ತಾ ಇರ್ಲಿಲ್ಲ, ಆಮೇಲೆ ಲೈಟ್ ವರ್ಕ್ ಆಗ್ತಾ ಇರ್ಲಿಲ್ಲ. ಜನರು ಅಲ್ಲಿದ್ದ ಮ್ಯಾಗಝಿನ್ ಪೇಪರ್ನೆಲ್ಲ ತಗೊಂಡು ಗಾಳಿ ಬೀಸ್ಕೊಳ್ತಾ ಇದ್ರು. ತುಂಬಾ ಸಫೋಕೇಶನ್ ಆಗ್ತಾ ಇದೆ, ಇಲ್ಲಿ ಉಸಿರಾಡಕ್ ಆಗ್ತಾ ಇಲ್ಲ ಅಂತೆಲ್ಲ ಜನ ಹೇಳ್ತಾ ಇದ್ರು. ಅದನ್ನೇ ಅವರು ವಿಡಿಯೋ ಮಾಡಿ ಟ್ವಿಟ್ಟರ್ ಅಲ್ಲಿ ನಾನೊಂದು ಕಂಪ್ಲೇಂಟ್ ಮಾಡಬೇಕು ಕಂಪನಿ ಮೇಲೆ, ಏನು ಫೆಸಿಲಿಟಿ ಕೊಡ್ತಾ ಇಲ್ಲ, ಕರೆಕ್ಟ್ ಆಗಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ನಾನು ಟ್ವೀಟ್ ಮಾಡಬೇಕು ಅಂತಾನೆ ಅವರು ಆ ವಿಡಿಯೋ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ವಿಡಿಯೋನ ಅವರು ಟ್ವಿಟ್ಟರ್ ಅಲ್ಲಿ ಹಾಕಿ ನೋಡಿ ಈ ತರ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಕೂಡ ಒಪಿನಿಯನ್ ಅನ್ನ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. AC is not working. Look at everyone, and it's so many people they are using these magazines. AC is not working at all. And as usual, your TV screens are also not working. ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ DGCA ನ ಅಧಿಕಾರಿಗಳು ಏರ್ ಇಂಡಿಯಾ ಕಂಪನಿಗೆ ಹಲವು ಬಾರಿ ನೋಟಿಸ್ ಗಳನ್ನ ಕೊಟ್ಟಿದ್ದಾರೆ. ಈ ಕಂಪನಿ ವಿಮಾನಗಳನ್ನ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ವಿಮಾನಗಳಲ್ಲಿ ಹಳೆ ಎಕ್ವಿಪ್ಮೆಂಟ್ ಗಳನ್ನ ತೆಗೆದುಹಾಕಿ ಹೊಸದನ್ನ ಹಾಕಬೇಕಿದೆ, ಎಂಜಿನ್ ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ನೋಟಿಸ್ ನಲ್ಲಿ ಸೂಚನೆ ಕೊಟ್ಟಿದ್ರು. ಬಹುಶಃ ಈ ಪ್ಲೇನ್ ಕ್ರಾಶ್ ಹಿಂದೇನು ಇಂತಹ ರೀಸನ್ಗಳು ಇರಬಹುದು ಅನ್ನೋ ಅಭಿಪ್ರಾಯ ಇದೆ. ಇಷ್ಟೇ ಅಲ್ಲ, ವಿಮಾನ ಮೇಲಕ್ಕೆ ಹೋದಾಗ ಯಾವುದಾದ್ರೂ ಹಕ್ಕಿ ಬಂದು ಡಿಕ್ಕಿ ಹೊಡೆದಿರಬಹುದು ಅಂತಾನೂ ಅಭಿಪ್ರಾಯ ಇದೆ. ಆದ್ರೆ ಏರ್ ಇಂಡಿಯಾ ಕಂಪನಿಯವರು ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ, ಸೊ ಕ್ರಾಶ್ ಆಗಿರಬಹುದು ಅಂತ ಅಭಿಪ್ರಾಯ ಇದೆ. ಇಲ್ಲಿ ಮೇಲ್ನೋಟಕ್ಕೆ ಈ ತರದ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಗಳು ಕಾಣಿಸ್ತಾ ಇದೆ. ಯಾವುದೇ ಕಂಪನಿ ಆಗಿರ್ಬೋದು, ಅದು ಈ ತರದ ಟೆಕ್ನಿಕಲ್ ಪ್ರಾಬ್ಲಮ್ ಬಂದಾಗ ತಕ್ಷಣ ಕ್ರಮ ತಗೊಂಡ್ರೆ ತುಂಬಾ ಅಮಾಯಕರ ಜೀವವನ್ನ ಉಳಿಸಬಹುದು. ಇನ್ನು ಮುಂದೆ ತನಿಖೆ ಆಗ್ತಾ ಹೊಸ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ಏನೇ ಆದ್ರೂ ಕೂಡ ಸತ್ತು ಹೋದಂತಹ ಜನರ ಜೀವ ವಾಪಸ್ ಬರೋದಿಲ್ಲ ಅನ್ನೋದಂತೂ ನಿಜ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.